ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು 1972ರಲ್ಲಿ ಬಿಡುಗಡೆಗೊಂಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, 1972ರಲ್ಲಿ ಒಟ್ಟು 24 ಚಲನಚಿತ್ರಗಳು ಬಿಡುಗಡೆಗೊಂಡಿದ್ದು, ನಾವಿಂದು ಆ 24 ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. 1972ರಲ್ಲಿ ಬಿಡುಗಡೆಗೊಂಡಿರುವ ಮೊದಲನೇ ಮತ್ತು ಕನ್ನಡದ 372ನೇ ಚಲನಚಿತ್ರ ಜನ್ಮ ರಹಸ್ಯ. ಈ ಚಿತ್ರವನ್ನು SPN ಕೃಷ್ಣರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಜಯಂತಿ, KS ಅಶ್ವಥ್, ದ್ವಾರಕೀಶ್, ದಿನೇಶ್, ಪಂಡ್ರಿಬಾಯಿ, ವಿಜಯಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಎರಡನೇ ಚಲನಚಿತ್ರ ನಾರಿ ಮುನಿದರೆ ಮಾರಿ. ಈ ಚಿತ್ರವನ್ನು ಗೀತಾಪ್ರಿಯರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಉದಯ್ ಕುಮಾರ್, ಕಲ್ಪನಾ, ನರಸಿಂಹರಾಜು, ಬಿ ಜಯ, MP ಶಂಕರ್, ಟೈಗರ್ ಪ್ರಭಾಕರ್, ಸಂಪತ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಮೂರನೇ ಚಲನಚಿತ್ರ ವಂಶವೃಕ್ಷ. ಈ ಚಿತ್ರವನ್ನು ಗಿರೀಶ್ ಕಾರ್ನಾಡ್ ಮತ್ತು BV ಕಾರಂತ್ರವರು ಜಂಟಿಯಾಗಿ ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, LV ಶಾರದಾ, ಗಿರೀಶ್ ಕಾರ್ನಾಡ್, GB ಅಯ್ಯರ್, BV ಕಾರಂತ್, ಉಮಾ ಶಿವಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ನಾಲ್ಕನೇ ಚಲನಚಿತ್ರ ಸಿಪಾಯಿ ರಾಮು. ಈ ಚಿತ್ರವನ್ನು YR ಸ್ವಾಮಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಲೀಲಾವತಿ, ಆರತಿ, ವಜ್ರಮುನಿ, KS ಅಶ್ವಥ್, ತೂಗುದೀಪ ಶ್ರೀನಿವಾಸ್, ಶಿವರಾಮ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಐದನೇ ಚಲನಚಿತ್ರ ವಿಷಕನ್ಯೆ. ಈ ಚಿತ್ರವನ್ನು ಹುಣಸೂರು ಕೃಷ್ಣಮೂರ್ತಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರಾಜೇಶ್, ಜಯಂತಿ, BV ರಾಧಾ, MN ಲಕ್ಷ್ಮೀದೇವಿ, KS ಅಶ್ವಥ್, ದ್ವಾರಕೀಶ್, MP ಶಂಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಆರನೇ ಚಲನಚಿತ್ರ ಉತ್ತರ ದಕ್ಷಿಣ. ಈ ಚಿತ್ರವನ್ನು ವಿಜಯ ಸತ್ಯಂರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರಮೇಶ್, ಕಲ್ಪನಾ, ಪಂಡ್ರಿಬಾಯಿ, ಉದಯ ಚಂದ್ರಿಕಾ, KS ಅಶ್ವಥ್, ಸಂಪತ್, ದ್ವಾರಕೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಏಳನೇ ಚಲನಚಿತ್ರ ಸುಭದ್ರ ಕಲ್ಯಾಣ. ಈ ಚಿತ್ರವನ್ನು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಗಂಗಾಧರ್, ರಾಜೇಶ್, ಕಲ್ಪನಾ, ನರಸಿಂಹರಾಜು, ವಜ್ರಮುನಿ, ಶಕ್ತಿ ಪ್ರಸಾದ್, ಗುರುರಾಜುಲು ನಾಯ್ಡು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಎಂಟನೇ ಚಲನಚಿತ್ರ ಯಾರ ಸಾಕ್ಷಿ. ಈ ಚಿತ್ರವನ್ನು MR ವಿಠ್ಠಲ್ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಸಂಪತ್, GV ಶಿವಾನಂದ್, ಲೋಕನಾಥ್, ವೀರಭದ್ರಯ್ಯ, ಟೈಗರ್ ಪ್ರಭಾಕರ್, ವಾಸುದೇವಮೂರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಒಂಬತ್ತನೇ ಚಲನಚಿತ್ರ ಬಾಳಪಂಜರ. ಈ ಚಿತ್ರವನ್ನು MR ವಿಠ್ಠಲ್ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ KS ಅಶ್ವಥ್, ಪಂಡ್ರಿಬಾಯಿ, ನರಸಿಂಹರಾಜು, ಶೈಲಾಶ್ರೀ, ತೂಗುದೀಪ ಶ್ರೀನಿವಾಸ್, ರಮಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಹತ್ತನೇ ಚಲನಚಿತ್ರ ಬಂಗಾರದ ಮನುಷ್ಯ. ಈ ಚಿತ್ರವನ್ನು ಸಿದ್ಧಲಿಂಗಯ್ಯನವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಭಾರತಿ, ಆರತಿ, ಶ್ರೀನಾಥ್, ವಜ್ರಮುನಿ, ಬಾಲಕೃಷ್ಣ, ದ್ವಾರಕೀಶ್, ಲೋಕನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 11ನೇ ಚಲನಚಿತ್ರ ಯಾವ ಜನ್ಮದ ಮೈತ್ರಿ. ಈ ಚಿತ್ರವನ್ನು ಗೀತಾಪ್ರಿಯರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಗಂಗಾಧರ್, ಕಲ್ಪನಾ, KS ಅಶ್ವಥ್, ನರಸಿಂಹರಾಜು, ವೈಶಾಲಿ ಕಾಸರವಳ್ಳಿ, BV ರಾಧಾ, ರತ್ನ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 12ನೇ ಚಲನಚಿತ್ರ ಬಲೆ ರಾಣಿ. ಈ ಚಿತ್ರವನ್ನು ವಿಜಯ ಸತ್ಯಂರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಶ್ರೀನಾಥ್, ರಮೇಶ್, ಉದಯ್ ಕುಮಾರ್, ದೇವಿಕಾ, ಪಂಡ್ರಿಬಾಯಿ, ವಜ್ರಮುನಿ, ಬೇಬಿ ರಾಣಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 13ನೇ ಚಲನಚಿತ್ರ ಕುಳ್ಳ ಏಜೆಂಟ್ 000. ಈ ಚಿತ್ರವನ್ನು KSL ಸ್ವಾಮಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ದ್ವಾರಕೀಶ್, ಉದಯ್ ಕುಮಾರ್, ವಜ್ರಮುನಿ, ಶಕ್ತಿ ಪ್ರಸಾದ್, B ಜಯ, ಜ್ಯೋತಿಲಕ್ಷ್ಮಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 14ನೇ ಚಲನಚಿತ್ರ ಹೃದಯ ಸಂಗಮ. ಈ ಚಿತ್ರವನ್ನು ರಾಶಿ ಬ್ರದರ್ಸ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಭಾರತಿ, KS ಅಶ್ವಥ್, ಪಂಡ್ರಿಬಾಯಿ, ಶಕ್ತಿ ಪ್ರಸಾದ್, ಸಂಪತ್, ಲೋಕನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 15ನೇ ಚಲನಚಿತ್ರ ಒಂದು ಹೆಣ್ಣಿನ ಕತೆ. ಈ ಚಿತ್ರವನ್ನು BR ಪಂತುಲೂರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರಾಜೇಶ್, ಸುದರ್ಶನ್, ಜಯಂತಿ, MV ರಾಜಮ್ಮ, BV ರಾಧಾ, ವಜ್ರಮುನಿ, ಬೇಬಿ ಪದ್ಮಿನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 16ನೇ ಚಲನಚಿತ್ರ ನಾ ಮೆಚ್ಚಿದ ಹುಡುಗ. ಈ ಚಿತ್ರವನ್ನು RN ಜೈಗೋಪಾಲ್ ರವರು ನಿರ್ದೇಶನ ಮಾಡಿದ್ದು,
ಈ ಚಿತ್ರದಲ್ಲಿ ಶ್ರೀನಾಥ್, ಕಲ್ಪನಾ, ಕೆ.ಎಸ್. ಅಶ್ವಥ್, ಲೀಲಾವತಿ, ಆರ್. ನಾಗೇಂದ್ರ ರಾವ್, ಎಂ.ಎನ್. ಲಕ್ಷ್ಮೀದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 17ನೇ ಚಲನಚಿತ್ರ ಕ್ರಾಂತಿವೀರ. ಈ ಚಿತ್ರವನ್ನು ಆರ್. ರಾಮಮೂರ್ತಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಜಯಂತಿ, ದ್ವಾರಕೀಶ್, ರಾಜೇಶ್, ದಿನೇಶ್, ವಜ್ರಮುನಿ, ಸಂಪತ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 18ನೇ ಚಲನಚಿತ್ರ ಬಲೆ ಹುಚ್ಚ. ಈ ಚಿತ್ರವನ್ನು ವೈ.ಆರ್. ಸ್ವಾಮಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಹಾರತಿ, ಶ್ರೀನಾಥ್, ಬಿ.ವಿ. ರಾಧಾ, ವಜ್ರಮುನಿ, ಆದ್ವಾನಿ ಲಕ್ಷ್ಮೀದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 19ನೇ ಚಲನಚಿತ್ರ ನಂದಗೋಕುಲ. ಈ ಚಿತ್ರವನ್ನು ವೈ.ಆರ್. ಸ್ವಾಮಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಜಯಂತಿ, ಬಿ.ವಿ. ರಾಧಾ, ಕೆ.ಎಸ್. ಅಶ್ವಥ್, ದ್ವಾರಕೀಶ್, ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 20ನೇ ಚಲನಚಿತ್ರ ಬಾಂಧವ್ಯ. ಈ ಚಿತ್ರವನ್ನು ರತ್ನಾಕರ್ ಮಧುರ್ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರಾಜೇಶ್, ಗಂಗಾಧರ್, ಕೆ.ಎಸ್. ಅಶ್ವಥ್, ಪಂಡ್ರಿಬಾಯಿ, ಬಿ.ವಿ. ರಾಧಾ, ಜಯಶ್ರೀ, ರಮಾದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 21ನೇ ಚಲನಚಿತ್ರ ಜಗಮೆಚ್ಚಿದ ಮಗ. ಈ ಚಿತ್ರವನ್ನು ಹುಣಸೂರು ಕೃಷ್ಣಮೂರ್ತಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಭಾರತಿ, ಕೆ.ಎಸ್. ಅಶ್ವಥ್, ರಾಜಾ ಸುಲೋಚನಾ, ನರಸಿಂಹರಾಜು, ಬಿ. ಜಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 22ನೇ ಚಲನಚಿತ್ರ ಮರೆಯದ ದೀಪಾವಳಿ. ಈ ಚಿತ್ರವನ್ನು ಆರ್. ಸಂಪತ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರಾಜೇಶ್, ಸುದರ್ಶನ್, ಕಲ್ಪನಾ, ಸಂಪತ್, ಕೆ.ಎಸ್. ಅಶ್ವಥ್, ಶ್ರೀಲಲಿತಾ, ಬೇಬಿ ರಾಣಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 23ನೇ ಚಲನಚಿತ್ರ ಜೀವನ ಜೋಕಾಲಿ. ಈ ಚಿತ್ರವನ್ನು ಗೀತಾಪ್ರಿಯರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಗಂಗಾಧರ್, ಭಾರತಿ, ಸುಮಾ, ಬಾಲಕೃಷ್ಣ, ಎಂ.ಎನ್. ಲಕ್ಷ್ಮೀದೇವಿ, ರೋಜಾರಮಣಿ, ದಿನೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 1972ರಲ್ಲಿ ಬಿಡುಗಡೆಗೊಂಡಿರುವ 24ನೇ ಮತ್ತು ಕನ್ನಡದ 395ನೇ ಚಲನಚಿತ್ರ ನಾಗರಹಾವು. ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಹಾರತಿ, ಶುಭಾ, ಲೀಲಾವತಿ, ಕೆ.ಎಸ್. ಅಶ್ವಥ್, ರೆಬರ್ ಸ್ಟಾರ್ ಅಂಬರೀಶ್, ಪ್ರತಿಮಾದೇವಿ, ಶಿವರಾಮ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್ 1972ರಲ್ಲಿ ಬಿಡುಗಡೆಗೊಂಡಿರುವ 24 ಕನ್ನಡ ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.